ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ನಾನು ಹೇಳಿದ ಮಾತಿಗೆ ಬದ್ಧ ಆಗಿದ್ದೀನಿ ಅಂತೇಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೇ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ಮಾಧ್ಯಮದ ಎದುರುಗಡೆ ಹೇಳಿಕೆ ಕೊಟ್ಟರು ಅವ್ರ ವಿರುದ್ಧ ಕ್ರಮ ಆಗುತ್ತೆ, ನೋಟಿಸ್ ಜಾರಿ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಕ್ಬಾಲ್ ಹುಸೇನ್ ಅವರ ಪ್ರತಿಕ್ರಿಯೆ, ನಾನು ಸುರ್ಜೇವಾಲಾ ಅವರಿಗೆ ಏನು ಹೇಳಬೇಕು ಅದನ್ನ ಹೇಳ್ತೀನಿ, ಅವರು ನೋಟಿಸ್ ಕೊಟ್ಟರು ಪರವಾಗಿಲ್ಲ, ನಾನು ಮಾತನಾಡೋದನ್ನೇ ಮಾತಾಡೋದು, ನಾನು ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತೇಳಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ರು. ಇವತ್ತು ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಡಿಕೆ ಶಿವಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಬಾಲಕೃಷ್ಣ ಆಗ್ಲಿ, BR ಪಾಟೀಲ್ ಆಗ್ಲಿ ಅಥವಾ ಇಕ್ಬಾಲ್ ಹುಸೇನ್ ಆಗ್ಲಿ ಯಾರೇ ಈ ರೀತಿ ಹೇಳಿಕೆ ಕೊಟ್ಟರು ನೋಟಿಸ್ ಜಾರಿ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಕ್ಬಾಲ್ ಹುಸೇನ್ ಅವರ ರಿಯಾಕ್ಷನ್ ಇದು. ನಲ್ಲಿರೋ ಅಭಿಪ್ರಾಯಗಳನ್ನ ತಿಳಿಸ್ತೀನಿ, ಆಮೇಲೆ ನಿಮ್ಗೆಲ್ಲ ಮಾತಾಡ್ತೀನಿ. ನನಗೆ ಕರೆದಿದ್ದಾರೆ, ಎಲ್ಲ ಶಾಸಕರಿಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೋ ಅದೇ ರೀತಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಲ್ಲಿರೋ ಅಭಿಪ್ರಾಯಗಳನ್ನ ತಿಳಿಸ್ತೀನಿ, ಆಮೇಲೆ ನಿಮ್ಗೆಲ್ಲ ಮಾತಾಡ್ತೀನಿ. ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಹೇಳ್ತೀರಾ ಸರ್? ಅದನ್ನು ಮಾತಾಡ್ತೀನಿ. ನಾನು ಏನ್ ಮಾತಾಡ್ತೀನಿ ಈಗಾಗಲೇ ಅದ್ರ ಪ್ರಕಾರ ಅಲ್ಲಿಗೂ ಮಾತಾಡ್ತೀನಿ ಮತ್ತು ನಿಮಗೂ ಮಾತಾಡ್ತೀನಿ. ನನಗೆ ನೋಟಿಸ್ ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡ್ಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೀನಿ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನನಗೆ ಕರೆದಿದ್ದಾರೆ, ಎಲ್ಲ ಶಾಸಕರಿಗೆ